ಎಲ್ಲರಿಗೂ ಪರಮಾತ್ಮ ವಾಣಿ ಕೊಟ್ಟಾನ, ಬಾಯಿ ಕೊಟ್ಟಾನ. ಎದಕ್ ಕೊಟ್ಟಾನ ಅಂದ್ರೆ ಭಗವಂತ ನಾಮಸ್ಮರಣೆ ಮಾಡ್ಲಿಕ್ಕೆ. ಹೌದ್ರಿ, ಭಗವಂತ ನಾಮಸ್ಮರಣೆ ಮಾಡಿದ್ರೆ ಏನ್ ಫಲ ಐತೆ ಅಂತ ಕೇಳಿದ್ರೆ, ಪಾಪ ನಾಶಕ್ಕಾಗಿ, ಸ್ವರ್ಗದ ಬಾಗಲ ತೆಗೆದಕ್ಕಾಗಿ ಇಂಥ ಸುಂದರ ಸೇರಿ ಕೊಟ್ಟಾನ ಪರಮಾತ್ಮ. ಈಶ್ವರ, ಇದು ಸ್ವರ ಯಾರ್ದು ಅಂದ್ರೆ ಪರಮಾತ್ಮನಿದು ಈಶ್ವರ. ಆ ಸ್ವರದಿಂದ ಆ ಪರಮಾತ್ಮ ನಾಮಸ್ಮರಣೆ ಮಾಡ್ಬೇಕಂತ ಎಲ್ಲರೂ ಜೈಕರ ಹಾಕ್ಬೇಕು. ಜಯ ಮಂಗಲಂ ಜಯ ನಮಃ. ಶ್ರೀಮದ್ ಜಗದ್ಗುರು ಶಿವಾನಂದ ಮಹಾರಾಜ್ ಕಿ, ಶ್ರೀಮದ್ ಜಗದ್ಗುರು ಪೂರ್ಣಾನಂದ ಮಹಾರಾಜ್ ಕಿ, ಶ್ರೀಮದ್ ಜಗದ್ಗುರು ಶ್ರದ್ಧಾನಂದ ಮಹಾರಾಜ್ ಕಿ, ಶ್ರೀಮದ್ ಜಗದ್ಗುರು ಅಭಿನವ ಶಿವಾನಂದ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ. ಜಯ ಮಂಗಲಂ ಜಯ ನಮಃ. ಪಾರ್ವತೀಶ್ವರ ಹರೋ ತತ್ಸತ್ ಪರಬ್ರಹ್ಮಣೇ ನಮಃ. ಹರೇ ಓಂ. ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತ ಸುನ್ವಂತಿ ದೇವಸ್ತವೈ ವೇದೈ ಸಾಂಗ ಪದಕ್ರಮ ಉಪನಿಷದೈ ಗಾಯಂತಿ ಯಂ ಸಾಮಗಃ ಧ್ಯಾನಾವಚ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ ವೇಶ್ಯಾಂತಮಣ ವಿದುಸುರ ಸುರಗಣ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಿವಾನಂದಪ್ಪ ಅವರ ಹಾಗೂ ಪೂರ್ಣಾನಂದಪ್ಪ ಅವರ ಜೀವಿತರಣಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಪರಮ ಪೂಜ್ಯ ಜಗದ್ಗುರು ಪೂರ್ಣಾನಂದದ್ದವರ ಜೀವಿತರಣಕ್ಕೆ ನತಮಸ್ತಕನಾಗಿ, ಪೂರ್ಣಾನಂದದ್ದವರ ಕರಸಂಜಾತರಾಗಿ ಲೋಕ ಕಲ್ಯಾಣದಲ್ಲಿ ಉದ್ಧಾರ ಮಾಡತಕ್ಕಂಥ ನಡೆದಾಡು ದೇವರು, ಮಾತನಾಡು ದೇವರು ಅಂತ ಶ್ರುತಿ ಬ್ರಹ್ಮಣ್ಯಕ್ಕೆ ಸದ್ಗುರು ಶ್ರದ್ಧಾನಂದಪ್ಪಜಿಯವರ ಜೀವಿತರಣಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ, ಬದಾಮಿ ಯವ್ವ ಮಡ್ದಾಗ ಕುಂತಾರ ಕೊಡ್ರಿ. ಯಾವ ಬದಾಮಿ ತಾಲೂಕು ಸುಕ್ಷೇತ್ರ ಪೂರ್ಣಾನಂದಪ್ಪಜವರ ಆಶ್ರಮದ ಒಡೆಯರಾದಂಥ ಪರಮ ಪೂಜ್ಯ ಸದ್ಗುರು ಅಭಿನವ ಶಿವಾನಂದದ್ದವರ ಜೀವಿತವನ್ನು ನಮಸ್ಕರಿಸಿ, ಪರಮ ಪೂಜ್ಯ ವಿದ್ಯಾನಂದ ಮಹಾಪೂಜ್ಯರಲ್ಲಿ ಹಾಗೂ ಯಾವ ನಿತ್ಯಲು ಬೆಳಗಿನ ಜಾವದಲ್ಲಿ ಜಗನ್ಮಾತೆಯ ನಾಮಸ್ಮರಣೆಯಾಗಲಿ, ಜಗನ್ಮಾತೆ ಪುರಾಣವನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರಿಗೂ ಭಕ್ತರಿಗೆ ತಿಳುವಂಗೆ ಹೇಳುವಂತ ನಮ್ಮ ಆರ್.ವಿ. ಹುಣಸ್ಯಾಳ ಗುರುಗಳಿಗೂ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಶಿವಪುತ್ರಪ್ಪ ಶಾಸ್ತ್ರಿಯವರಿಗೂ, ನಿಂಗಪ್ಪಣ್ಣನವರಿಗೂ ಹಾಗೂ ಸಕಲ ಮಹಾಶಯರಿಗೂ, ಸಕಲ ಸದ್ಭಕ್ತರಿಗೂ, ಸಕಲ ಪೂಜ್ಯರಿಗೂ, ಎಲ್ಲರೂ ಅವರಿವರನ್ನದೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ಎಲ್ಲ ಸದ್ಭಕ್ತರಿಗೂ ನಾನು ಅನಂತ ನಮಸ್ಕಾರ ಸಲ್ಲಿಸಿ, ಶಿವಸ್ವರೂಪಿಗಳು, ಇವತ್ತಿನ ದಿವಸ ಭಕ್ತನಾದಂತವ ಪ್ರಶ್ನೆ ಮಾಡಂಗಿಲ್ಲ, ಹೇ ಭಗವಂತ ನನಗ ಪರಮಾತ್ಮ ಒಲಿಬೇಕಾದ್ರೆ ಏನ್ ಮಾಡ್ಬೇಕು? ಪರಮಾತ್ಮ ಒಲಿಯುವಂತ ಕೆಲಸವನ್ನು ಯಾರನ್ನು ಕೇಳಿನ ಅಂದ್ರೆ ಗುರುಗಳು ಕೇಳಿಲ್ಲ. ಆ ಗುರುಗಳು ಹೆಂಗದಾರ, ಗುರುಗಳ ಹತ್ರ ಹೋದ್ರೆ ಏನಾಗತ್ತ ಅಂತ ಕೇಳಿದ್ರ ನಿಮಗ್ ತಿಳುವಂಗೆ ಹೇಳ್ಬೇಕಾದ್ರೆ ಹೊಸ್ತಾಗಿ ಹೆಣ್ಣು ಮಗಳ ಗಂಡ ಮನೆಗೆ ಹೋಗ್ತಿರ್ತಾರ. ಏನ್ ನಕ್ಕೊಂತ ಹೋಗ್ತಾಳ, ಹತ್ಕೊಂತ ಹೋಗ್ತಾಳಕ್ಕೆ ಹೆಂಗ್ ಹೋಗ್ತಾಳ್ರಿ, ಹತ್ಕೊಂತ ಹೋಗ್ತಿರ್ತಾಳ. ಆ ಹೆಣ್ಣು ಮಗಳು ಹತ್ಕೊಂತ ಹೋಗುವಾಗ ತಾಯಿ ಹೇಳ್ತಾಳ, ತಂಗಿ ನೀ ಹೇಳಕ್ ಹೋಗ್ಬೇಡ, ನೀನು ಕಷ್ಟ ದುಃಖವೆಲ್ಲ ನಿಮ್ಮ ಅಪ್ಪ ಕೊಟ್ಟಾನ, ಸಾಕಷ್ಟು ದೇವ್ರು ಕೊಟ್ಟಾನ, ನೀನು ಅಳಬ್ಯಾಡ ತಂಗಿ ಅಂತಾನ. ಇದು ಹೇಳಕ್ ದೃಷ್ಟ ಅಂತ. ತಾಯಿ ಹೆಂಗ ಮಗಳಿಗೆ ಹೇಳ್ತಾಳ ಹಂಗ ಗುರು ಹೇಳ್ತಾನ ಭಕ್ತರಿಗೆ, ನೀವೆಲ್ಲರೂ ಅಳಾಕ್ ಹೋಗ್ಬೇಡ್ರಿ, ಕಷ್ಟ ಅನುಭವಿಸ್ಬೇಡ್ರಿ, ನೀವು ಯಾರನ್ನ ನೆನೆಸ್ರಿ, ಆ ಪರಮಾತ್ಮ ನೆನೆಸ್ರಿ, ಇದ್ದಲ್ಲಿ ಬಂದು ಕೊಡ್ತಾನಂತ. ಯಾರು ಹೇಳ್ಯಾರ? ಶ್ರದ್ಧಾನಂದಪ್ಪ ಹೇಳಿ ಮಾತು. ಯಾಕೆ ಇದನ್ನ ಹೇಳ್ತೀನಂದ್ರೆ, ಪರಮಾತ್ಮ ಒಲಿಬೇಕಾದ್ರೆ ಇಡಬೇಕು ಈಶ್ವರ ಮೇಲೆ ವ್ಯಕ್ತಿ, ಮಾಡಬೇಕು ಸತ್ಪಾತ್ರ ದಾನಂ, ಕೊಡಬೇಕು ಉತ್ತಮಂಗೆ ಮಗಳಂತ. ನಾವು ಯಾರ ಮೇಲೆ ಭಕ್ತಿ ಇಡಬೇಕು ಅಂದ್ರೆ ಆ ಪರಮಾತ್ಮನ ಮೇಲೆ ಭಕ್ತಿ ಇಡಬೇಕಾಗ್ತದೆ. ಪರಮಾತ್ಮ ಏನು ಕೊಟ್ಟಾನಂದ್ರ ಸುಂದರ ಶರೀರ ಕೊಟ್ಟಾನ, ಕಾಲು ಕೊಟ್ಟಾನ, ಕೈ ಕೊಟ್ಟಾನ, ಭೂಮಿ ಕೊಟ್ಟಾನ, ಹೊಲ ಕೊಟ್ಟಾನ, ಎಲ್ಲಾ ಕೊಟ್ಟಾನ. ಇಲ್ಲಿ ಏನ್ ಹೇಳ್ತಾರಂದ್ರ ಪರಮಾತ್ಮ ಯಾರನ್ನು ಕೈ ಬಿಟ್ಟಿಲ್ಲ,
ನೆನಪಿಟ್ಕೋರಿ. ಪರಮಾತ್ಮ ಯಾರನ್ನೂ ಕೈ ಬಿಟ್ಟಿಲ್ಲ. ಪರಮಾತ್ಮ ಇದ್ದಲ್ಲಿ ಬಂದು ಕುಂತೇವಿಲ್ಲ. ಎಲ್ಲಿವರೆಗೆ ಶಿವ ಇರ್ತಾನೋ ಅಲ್ಲಿವರೆಗೆ ಜೀವಾತ್ಮ ಇರ್ತಾನ. ಶಿವ ಹೋದ ಮೊದಲು ಶವ ಆಗ್ತೇವ. ಶವ ಅಂದ್ರ ದೇವ್ರ ಯಾರನ್ನು ಕೈ ಬಿಟ್ಟಿಲ್ಲ. ದೇವ್ರ ಎಂದು ಕೈ ಬಿಡುವುದಿಲ್ಲ. ದೇವ್ರ ಕೈ ಬಿಡೋರು ನಾವು ದೇವ್ರ ಕೈ ಬಿಡಕ್ ಹೋಗ್ತೇವು. ಯಾಕೆ? ನಮಗೇನು ಕಮ್ಮಿ ಕೊಟ್ಟಾನ? ಅನಿತ್ಯವಾದ ವಸ್ತುಗಳನ್ನು ನಂಬ್ತೇವಂತ ನಾವು. ಅದಕ್ಕಾಗಿ ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಪರಮಾತ್ಮ ಒಳ್ಳೆ ಕೆಲಸ ಮಾಡ್ಯಾನ. ನಮಗೆ 4 ಕೃಪಾಗಳು ಬೇಕು. ಒಂದು ಈಶ್ವರ ಕೃಪಾ, ಒಂದು ಗುರು ಕೃಪಾ, ಒಂದು ಅಂತಃಕರಣ ಕೃಪಾ, ಒಂದು ವೇದ ಕೃಪಾ. 4 ಕೃಪಾಗಳ ಕೊಟ್ಟಾರ ಇಲ್ಲಿ. ಈಶ್ವರ ಕೃಪಾ ಆಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕ್ರಿ? ಈಶ್ವರ ಕೃಪಾ ಆಗೈತನ್ನಕ್ಕೆ ಏನ್ ಕಾರಣ? ನಮ್ಮ ಸುಂದರ ಶರೀರ, ಐಶ್ವರ್ಯ, ಭೋಗ ಯಾವುದು ಕೊರತೆಯಲ್ಲಿ ಇಟ್ಟಾನಂದ್ರ ಅವನಿಗೆ ಯಾರ ಕೃಪಾ ಐತೆ ಅಂದ್ರೆ ಈಶ್ವರ ಕೃಪಾ ಐತೆ ಅಂತ ತಿಳ್ಕೊಬೇಕು. ಇಲ್ಲ ಎಲ್ಲವನ್ನೂ ಚದುತಾನ, ಎಲ್ಲರನ್ನು ಹೇಳ್ತಾನ ಅಂತ ಕೇಳಿದ್ರೆ ಎಲ್ಲದಕ್ಕೂ ದೊಡ್ಡ ಕೃಪಾ ಯಾರ್ದು? ಗುರುವಿನ ಆಶೀರ್ವಾದ ಕೃಪಾ ಆಗೈತೆ. ಆ ನಂತರ ಅಂತಃಕರಣ ಕೃಪಾ. ಅಂತಃಕರಣ ಸ್ವಚ್ಛ ಆಗಬೇಕಾದ್ರೆ ಏನ್ ಮಾಡ್ಬೇಕು? ಈಗ ಜಪ ಇಟ್ಟೇವಲ್ಲ, ಈ ಜಪ ಮಾಡೋದ್ರಿಂದ ಅಂತಃಕರಣ ಶುದ್ಧ ಆಗ್ತದ, ಮನಸ್ಸು ಶುದ್ಧ ಆಗ್ತದ ಇದರಿಂದ. ಮತ್ತಿನಿ ವೇದ ಕೃಪಾ ಇತ್ತಂದ್ರ ಅವ್ರು ಹೇಳಿದ ಬರೋಬ್ಬರಿ ಆಗತ್ರಿ, ನೀವ್ ಹೇಳಿದ ಬರೋಬ್ಬರಿ ಆಗಿಲ್ಲ ಅಂದ್ರೆ ಅದು ವೇದ ಕೃಪಾ ಆಗಿಲ್ಲ ಅಂತ ತಿಳ್ಕೊಬೇಕು. ವೇದ ಕೃಪಾ ಅಂದ್ರೆ ವೇದ ಮಾತೆ ಆಶೀರ್ವಾದ ಬೇಕಾದ್ರ ಅದಕ್ಕೇನು ಬೇಕು? ನಾಮಸ್ಮರಣೆನೇ ಬೇಕು. ಹಾಗೆ ಇವತ್ತಿನ ದಿವಸ ಏನಪ್ಪ, ಇವತ್ತ ಕಾರ ಹುಣ್ಣಿಮೆ. ಕಾರಣ ಯಾವ್ದಲ್ರಿ ಇವತ್ತ? ಸುಳ್ಳು ಹುಣಿಯರನ್ರಿ, ಕರೆ ಹುಣಿಯರನ್ರಿ. ಬರುದು ಕಾರ ಹುಣ್ಣಿನ, ಅಥವಾ ಅಧಿಕ ಮಾಸ ಇರೋದ್ರಿಂದ ಸುಳ್ಳು ಕಾರುಣ್ಯ ಅಂತ ಅನ್ಬೋದು, ಅಧಿಕ ಕಾರುಣ್ಯನ ಅನ್ಬೋದು. ಈ ಕಾರುಣ್ಯವನ್ನು ಯಾಕೆ ಆಚರಣೆ ಮಾಡ್ತಾರಂತ ಕೇಳಿದ್ರೆ, ಇದೊಂದು ಸಂದರ್ಭದ ಕಾರ್ಕಾಸುರ 10,000 ವರ್ಷ ತಪಸ್ಸೆ ಮಾಡಿದ. ಕಾರ್ಕಾಸುರ ಯಾವ ತಪಸ್ಸೆ ಮಾಡಿದ? ಆಮೆ ತಪಸ್ಸೆ ಮಾಡಿದವ. ಅವ ತಪಸ್ಸೆ ಮಾಡಿ ಹೊರ ಪಡ್ಕೊಂಡ. ಯಾರಿಂದೂ ಮರಣ ಇರಬಾರದು, ನನ್ನ ಜಯಿಸೋರು ಯಾರು ಇಲ್ಲ ಅಂತ ತಿಳ್ಕೊಂಡು ಆಶೀರ್ವಾದ ಪಡ್ಕೊಂಡ. ಎಲ್ಲ ದೇವತೆಗಳು ತ್ರಾಸ ಪಟ್ಟ. 33 ಕೋಟಿ ದೇವತೆಗಳು ಒಡೆಯಾರು. ನೆನಪಿಟ್ಕೋಬೇಕು, 33 ಕೋಟಿ ದೇವತೆಗಳು ಒಡೆಯಾರು ಪರಮಾತ್ಮ. ಪರಮಾತ್ಮನ ಒಡೆಯ. ಪರಮಾತ್ಮ ಹೇಳ್ದಂಗೆ ಕೇಳಬೇಕು. ಅವ್ರೆಲ್ಲರೂ ಸಂತೋಷ ಇದ್ರೆ ಅವ್ನ ಸಂತೋಷ, ಅವ್ರಿಗೆ ದುಃಖ ಆಗಿತ್ತಂದ್ರೆ ಅವಂಗ ದುಃಖ ಅದ. ಹಾಗೆ ಆ ಪರಮಾತ್ಮನ ಹತ್ರ ಮರೆ ಹೊಕ್ಕರು ಯಾರು? ಎಲ್ಲರೂ ಹೋಗಿ ಆ ಕಾರ್ಕಾಸುರನ ವಧೆ ಆದ ಕಡೆ ಏನ್ ಮಾಡ್ಬೇಕು ಅಂದಾಗ ಕಾರ್ಕಾಸುರ ವಿಚಾರ ಮಾಡ್ತಾನ, ಇವನನ್ನು ವಧೆ ಮಾಡಕ ಮನುಷ್ಯರಿಂದ ಆಗುದಿಲ್ಲ, ದೇವತೆಗಳಿಂದ ಆಗುದಿಲ್ಲ. 7 ನಂದಿ ಬಾಯಿಲ್ಲ ಅಂತ. ನಂದಿ ಯಾರು? ಹೊಸಬ ಬಾಯಿ ಇಲ್ಲೇ. ನಿನಗೆ ಹೇಳ್ತೀನಿ, ಆ ಕಾರ್ಕಾಸುರನ ವಧೆ ಮಾಡಿ ಬಾ. ಹೋಗಿ ನೀನು ಕೋಡಿನ ಚಿಮ್ಮಿ ಅವನು ಸಾಯಿ ಹೊಡೆದ ಬಾ ಅಂದಾಗ ಬಸವಣ್ಣ ಹೋಗಿ ಕೋಡಿನ ಚಿಮ್ಮಿ ಹೋಗದ. ಚಿಮ್ಮಿ ಹರಿದಾಗ ಕಾರುಣ್ಯ ದಿವಸ ಎತ್ತಿನ ಮೆರವಣಿಗೆ ಮಾಡ್ತಾರ. ಯಾಕೆ? ಬಸವಣ್ಣನ ಕೊಂದಾನ ಅವನ್ನ. ಯಾರನ್ನ? ಕಾರ್ಕಾಸುರನ. ಯಾರ ಆಶೀರ್ವಾದ? ಪರಮಾತ್ಮ ಕಳಿತಂಗ ಆಗೈತು. ಇಲ್ಲಿ ಏನ್ ಹೇಳ್ತಾರ ಅಂದ್ರ, ನಾವು ಯಾಕೆ ಪರಮಾತ್ಮ ನಾಮಸ್ಮರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋದು ಇವತ್ತ. ಮನುಷ್ಯನಿಗೆ ಏನಿತ್ತು ಅಂದ್ರ ಪರಮಾತ್ಮನ ಕಾಣಬೇಕಾದ್ರೆ 12 ಜ್ಯೋತಿರ್ಲಿಂಗ. 12 ಜ್ಯೋತಿರ್ಲಿಂಗ ಇದ್ದು ನಮ್ಮ ದೇಶಕ್ಕೆ ಎಷ್ಟದವ? 12 ಜ್ಯೋತಿರ್ಲಿಂಗ ಅದಾವ. ಪರಮಾತ್ಮನು ದೇವಿ ಎಷ್ಟದವ ಅಂದ್ರ 18 ಶಕ್ತಿ ಪೀಠ. 18 ಶಕ್ತಿ ಪೀಠ ಇರೋದ್ರಿಂದ 18 ಅಧ್ಯಾಯ ಬರ್ದಾರ. ಒಂದು ಅಧ್ಯಾಯಕ್ಕೆ ಒಂದು ಪೀಠ ಅದ, ಅದ್ರ ಇಷ್ಟ ಬರ್ದಾರ ಅವರು. ನಾವು ದೇವಿ ಕಾಣ್ಬೇಕಾದ್ರೆ 18 ಶಕ್ತಿ ಪೀಠದ ನಮ್ಮ ಭಾರತ ದೇಶದೊಳಗ 12 ಜ್ಯೋತಿರ್ಲಿಂಗ ಅದಾವ. ಆ ಜ್ಯೋತಿರ್ಲಿಂಗ ಪೂಜೆ ಮಾಡಬೇಕಾದ್ರೆ ಯಾಕೆ ಹೊಕ್ಕಿರ ಅಂದ್ರ ನಿತ್ಯಲು ಪೂಜೆ ಮಾಡಕ್ ಹೊಕ್ಕಿದ್ರಿ ಈಶ್ವರನ ಗುಡಿಗೆ. ಲಿಂಗು ಏಸದವ ಅಂದ್ರೆ 3 ಅದಾವ. ಒಂದು ಯಾವುದು? ಸ್ಥಾವರ ಲಿಂಗ. ನೆನಪಿಟ್ಕೋರಿ, ಒಂದು ಸ್ಥಾವರ ಲಿಂಗ, ಒಂದು ಇಷ್ಟಲಿಂಗ, ಇನ್ನೊಂದು ಭಾವಲಿಂಗ. ಭಾವ ಅಂದ್ರೆ ಒಳಗೊಂದು ಲಿಂಗ ಅದ. ಸ್ಥಾವರ ಲಿಂಗವನ್ನ ಪೂಜೆ ಮಾಡಿದವರು ಯಾರು? ಹಿಂದಿನ ಶರಣರು. ಆ ಸ್ಥಾವರ ಲಿಂಗಗಳಿಗೆ ಒಳಗೆ ಹೋದಾಗ ಪೂಜೆಯ ಒಳಗೆ ಬರೋಂಗಿಲ್ಲ. ಅಲ್ಲಿ ಏನು ಅನ್ಯ ಜಾತಿಗಳನ್ನು ಬಿಡ್ತಿದ್ದಿಲ್ಲ. ಅದನ್ನು ನೋಡಿ ಬಸವಣ್ಣ ಏನು ಮಾಡಿದ ಅಂದ್ರೆ ಸರ್ವ ಧರ್ಮರಿಗೆ ಇಷ್ಟಲಿಂಗ ಕೊಟ್ಟವ ಬಸವಣ್ಣ. ಅದ್ರಲ್ಲಿ ಯಾರು ಕೊಟ್ಟಿದ್ರಿ? ಇದನ್ನ ಇಷ್ಟಲಿಂಗ ಕೊಟ್ಟವ್ರು ಯಾರಿ? ಬಸವಣ್ಣವರು. ಗೌರಕಕ್ಕಯ್ಯ, ಗೌಲಿ ಚಂದಯ್ಯ, ಹಡಪದ ಅಪ್ಪಣ್ಣ ಎಲ್ಲರಿಗೆ ಲಿಂಗ ಕೊಟ್ಟವ ಯಾರು? ಬಸವಣ್ಣನವರಿಗೆ. ಯಾಕೆ ಹೇಳಿದ್ರಂದ್ರೆ, ನಿಮಗೆ ದೇವ್ರ ಗುಡಿಗೆ ಹೋಗಕ್ಕಾಗುದಿಲ್ಲ, ನಿಮಗೆ ಕೆಲಸ ಇರಂಗಿಲ್ಲ, ಉದ್ಯೋಗ ನಿಗುದಿಲ್ಲ,
ನೀವು ಬಡವ್ರು ಇರ್ತೀರಿ, ಕಮ್ಮಿ ಜಾತಿಯರ್ ಇರ್ತೀರಿ, ನಿಮ್ಮ ಮನಿ ಒಳಗ ನಿಮ್ಮ ಅಂಗೈಯ ಆಚಾರ ಲಿಂಗ ಸದಾಚಾರ ಅಂಗೈ ಒಳಗೆ ಇಟ್ಕೊಂಡು ಇಲ್ಲಿ ಅಂಗ ಸತಿ ಲಿಂಗಪತಿ ಅಂದರವರು ಇಂಥದೆಲ್ಲ ಪೂಜೆ ಮಾಡೋದ್ರಿಂದ ಏನಾಗುತ್ತ ಆ ಪರಮಾತ್ಮ ಹೆಸರನ್ನ ತಿಳ್ಕೊಂಡು ಈಶ್ವರ ಗುಡಿಗೆ ಹೋಗುವುದನ್ನು ಬಿಡಿಸಿ ನಿಮ್ಮ ಮನೆಯೊಳಗೆ ಈಶ್ವರ ಪೂಜೆ ಮಾಡಿ ಅಂತ ಕೊಟ್ಟವ್ರು ಯಾರು? ಬಸವಣ್ಣನವರು. ಅದನ್ನ ಯಾವ ಧರ್ಮದವರು ಕೊಟ್ಟಿಲ್ಲ, ಯಾವ ಸಂಪ್ರದಾಯರು ಕೊಟ್ಟಿಲ್ಲ. ಇದನ್ನ ಯಾರು ಮಾಡಿದ್ರು ಅಂದ್ರೆ ಗದಗಿನ ಶಿವಾನಂದದವ್ರು ಕೊಟ್ಟರು. ಇಷ್ಟಲಿಂಗ ನೆನಪಿಟ್ಟುಕೊಳ್ಳಿ, ಗದಗಿನ ಶಿವಾನಂದದವರು ಇಷ್ಟಲಿಂಗ ಕೊಟ್ಟಿದ್ದಕ್ಕ ಈರುವ ವಿರಕ್ತ ಮಾಡಿದವ್ರು ಎಲ್ಲರೂ ಬಂದು ಇವಾಗ ಲಿಂಗ ದೀಕ್ಷೆ ಇಲ್ಲ, ಇವಾಗ ಕೊಡಕ್ ಅಧಿಕಾರ ತಿಳ್ಕೊಂಡು ಸಾಕಷ್ಟು ಕಾಡಿದ್ರು. ಅವಾಗ ಕಾಡಿದ್ರು ಕೂಡ ಶಿವಾನಂದದವ್ರು ಹೆದರ್ಲಿಲ್ಲ, ಇಷ್ಟಲಿಂಗವನ್ನ ಕೊಟ್ಟರು. ಅವಾಗ ಇಷ್ಟಲಿಂಗ ಕೊಟ್ಟಿಂದ ಮತ್ತೆ ಯಾರು ಕೊಟ್ಟರು ಅಂತ ಕೇಳಿದ್ರೆ ಗುರು ಎಲ್ಲರಿಗೂ ಲಿಂಗ ಕೊಟ್ಟಾನಲ್ಲ, ಅದನ್ನೇನು ಕೊಟ್ಟ ಅಂತ ಕೇಳಿದ್ರೆ ನೋಡಪ್ಪ, 8 ವಸ್ತುಗಳ ಕೊಟ್ಟರು ಅವರು. ಯಾವ್ಯಾವು? ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಅಷ್ಟವರ್ಣ ಸಹಿತ ಪೂಜೆ ಕೊಟ್ಟವ್ರು ಯಾರು ಅಂದ್ರೆ ಗದಗಿ ಶಿವಾನಂದದವರು. ಅವಾಗ ಕರಕಮಲ ಅಂತ ಇದ್ದು, ಲಿಂಗಮಾಲಿಗಿದ್ದು, ಕಂಠಮಾಲಿ ಇದ್ದು, ಜಪ್ಮಾಲಿ ಇದ್ದು, ಮಣಕೈ ಕಟ್ಟು ಇದ್ದು, ಮುಂಗೈ ಕಟ್ಟು ಇದ್ದು, ಅಷ್ಟು ಕಟ್ಕೊಂಡು ಪೂಜೆ ಮಾಡಿದವ್ರು ಯಾರು ಅಂದ್ರೆ ನಮ್ಮ ಮುಂಬ್ರಡ್ಡಿ ಪಪ್ಪದ ಒಡಕಪ್ಪದವರು. ಮೊದಲು ನೆನಪಿಟ್ಕೊಂಡು ಅವ್ರ ಪೂಜೆ ಗಂಟು ಹೊರಗೆ ಬಂದಿವ್ ಸಾಗೆಲ್ಲ ಬರ್ತಿತ್ತ. ಈಗ ಅಂತ ರುದ್ರಾಕ್ಷಿನೇ ಇಲ್ಲ. ಯಾಕಂದ್ರೆ ಅವ್ರ ರುದ್ರಾಕ್ಷಿ ಪುಷ್ಪ ಮತ್ತು ಮಕಕ್ಕೆ ಮಕ ಕೂಡಿಸಿ ಕಟ್ತಿದ್ರು ಅವನ್ನ. ಅವ್ರ ದೊಡ್ಡ ರುದ್ರಾಕ್ಷಿ ಹಣ್ಣ ತಂದು ಅವರೇ ಹೋಗಿ ಕಾಸಿಗೆ ಹೋಗಿ ಎಲ್ಲರಿಗೆ ರುದ್ರಾಕ್ಷಿ ಧಾರಣ ಮಾಡಿದವ್ರು ಯಾರು? ಒಡಕಪ್ಪದವ್ರು. ನನ್ನ ಪಕ್ಕ ಗೊತ್ತದ, ಅವ್ರನ್ನ ನೋಡೇನಿ. ಅವರು ಒಡಕಪ್ಪದವ್ರು ಏನ್ ಹೇಳಿದ್ರು ಅಂದ್ರ, ನಾನು ಅನುಷ್ಠಾನ ಮಾಡ್ತೀನಿ, ನೀವು ಕುಂತ್ರು ಶಿವ ನಿಂತ್ರು ಶಿವಾನಂದ ಅಂದ್ರೆ ಶಿವಾನಂದ ಬೇರೆಲ್ಲ, ಪರಮಾತ್ಮ ಬೇರೆಲ್ಲ ಅಂತ ಒಡಕಪ್ಪಂತ ನಮ್ಮ ಅಮ್ಮಾಜಿ ಇವಾಗಲೇ ಅವರು ಬಹಳ ಅಧ್ಯಾತ್ಮ ಜೀವಿಗಳು ಅವರು ಬಂದಾರ. ಅವ್ರಿಗೂ ನಾನು ಯಾಕಂತ ಕೇಳಿದ್ರೆ ಪರಮಾತ್ಮ ಅಂದ್ರೆ ಅವ್ರಿಗೆ ಬಹಳ ಇಷ್ಟ. ಅದರ ಬೇರೆ ನಮ್ಮ ಸುಮಣಕಪ್ಪ ಮಠ ಅಂದ್ರೆ 1000 ಮನೆ ಇದ್ದಂಗ. ಅವ್ನ ಯಾಕೆ 1000 ಮನೆ ಅಂತ ಕೇಳಿದ್ರೆ ನಾವು ಎಲ್ಲಿ ಹುಟ್ಟಿ ಬಂದೆವು ಇನ್ನೊಂದು